ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ಓಂ ನಮಃ ಶಿವಾಯ. ಶಿವಾಯ ನಮಃ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಸಾಮಾನ್ಯವಾಗಿ ಎಲ್ಲರೂ ಜ್ಯೋತಿಷ್ಯ ಅಂದರೆ ಮೂಢನಂಬಿಕೆ ಅಂತ ಅಂದ್ಕೊಂಡಿದ್ದಾರೆ. ಏನು ಸ್ವಾಮೀಜಿ ಹತ್ರ ಹೋಗ್ತೀವಿ, ಪೂಜೆ ಹೇಳ್ತಾರೆ, ಪೂಜೆ ಮಾಡ್ತೀವಿ, ಪರಿಹಾರ ತಗೊಳ್ತೀವಿ, ಇದನ್ನ ಜ್ಯೋತಿಷ್ಯ ಶಾಸ್ತ್ರ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ. ಬಟ್ ಅದಲ್ಲ, ಅದಕ್ಕೂ ಮೀರಿ ವೈಜ್ಞಾನಿಕವಾಗಿ ಕೂಡ ಜ್ಯೋತಿಷ್ಯವನ್ನು ನಾವು ಕಲಿಬೋದು, ಪರಿಹಾರವನ್ನು ಪಡ್ಕೋಬೋದು. ಆದರೆ ಪರಿಹಾರ ಆಗುತ್ತೆ, ಇಲ್ಲ ಆಗಲ್ಲ. ಈ ಸಮಸ್ಯೆ ಬರಬೇಕು ಅಂದರೆ ಖಂಡಿತ ಬಂದೇ ಬರುತ್ತೆ. ಇಲ್ಲ ಈ ರೀತಿಯಲ್ಲಿ ಜ್ಯೋತಿಷ್ಯವನ್ನು ಕಲಿಬೋದು ಅನ್ನೋದನ್ನ ನಕ್ಷತ್ರ ನಾಡಿ ತರಗತಿಯಲ್ಲಿ ನೀವು ಕಲಿಬೋದು. ಸೊ ಹಾಗಾಗಿನೇ ಡಿಸೆಂಬರ್ 1ನೇ ತಾರೀಕಿಂದ 110ನೇ ಬ್ಯಾಚ್ ಶುರು ಆಗ್ತಾ ಇರೋದು. ಸೊ ಈಗಾಗಲೇ 65,000 ವಿದ್ಯಾರ್ಥಿಗಳು, ಎಲ್ಲ ಉದ್ಯೋಗದವರು ಕೂಡ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ಸಲ್ಲಿ ಅಟೆಂಡ್ ಆಗಿದ್ದಾರೆ, ಕಲ್ತಿದ್ದಾರೆ. ಸೊ ನೀವು ಕೂಡ, ನಿಮಗೆ ಯಾರು ಇನ್ನೂ ಜಾಯ್ನ್ ಆಗಿಲ್ಲ, ಮತ್ತೊಂದು ಆಪರ್ಚುನಿಟಿ, ಅವಕಾಶ ಅಂತ ಹೇಳ್ಬೋದು. ಡಿಸೆಂಬರ್ 1ನೇ ತಾರೀಕಿಂದ ಶುರು ಆಗ್ತದೆ. ಅದಕ್ಕೂ ಮೊದಲು ಒಂದು ಫ್ರೀ ಕ್ಲಾಸಸ್ ಕೂಡ ಕಂಡಕ್ಟ್ ಆಗುತ್ತೆ. ಸೊ ಈ ಬಾರಿಯಿಂದ ಫ್ರೀ ಅಂದರೆ ಈ ಕೆಲವು ದಿನಗಳಿಂದ ಫ್ರೀ ಕ್ಲಾಸಸ್. ಯಾಕೆಂದರೆ ನಿಮಗೆ ಒಂದು ಡೌಟ್ ಇದೆ ಅಲ್ಲ, ನಾವು ಕಲಿಬೋದಾ, ಕಲಿಯೋಕ್ಕಾಗುತ್ತೋ ಇಲ್ವೋ, ಹೇಗೆ ಏನು ಅಂತ. ಸೊ ಹಾಗಾಗಿ ನಿಮ್ಮ ಡೌಟ್ ಕ್ಲಿಯರ್ ಮಾಡೋಕೆ ಅಂತಾನೆ ಸೊ ಅಕ್ಟೋಬರ್ 26ನೇ ತಾರೀಕು ಸ್ವತಃ ಗುರೂಜಿ ಅವರೇ ಕ್ಲಾಸಸ್ಸನ್ನು ತಗೊಳ್ತಾರೆ. ಜಾಯ್ನ್ ಆಗಿ. ಫ್ರೀ ಕ್ಲಾಸ್ ಆಗಿರೋದ್ರಿಂದ ಏನು ಲಾಸ್ ಆಗುತ್ತೆ ಅಂತ ಇರಲ್ಲ. ಸುಮ್ಮನೆ ನಿಮ್ಮ ವಾಟ್ಸಪ್ ನಂಬರಿಂದ ಒಂದು ಮೆಸೇಜ್ ಹಾಕಿ ಜಾಯ್ನ್ ಆಗಿ ಕ್ಲಾಸಸ್ ಅಟೆಂಡ್ ಮಾಡಿ. ಓಕೆ, ನಿಮಗೆ ಕಲಿಬೋದು ಅಂತ ಅನ್ಸಿದ್ರೆ ಡಿಸೆಂಬರ್ 1ನೇ ತಾರೀಕು ಫ್ರೀ ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು. ಕೇವಲ 6,999 ರೂಪಾಯಿಗೆ, ತುಂಬ ಕಡಿಮೆ ಮೊತ್ತಕ್ಕೆ ನಿಮ್ಮ ಭವಿಷ್ಯದ ಬಗ್ಗೆ ನೀವು ತಿಳ್ಕೊಬೋದು. ನೀವು ಮಾತ್ರ ಅಲ್ಲ, ನಿಮ್ಮ ಮನೆ ಮಂದಿ ಎಲ್ಲ ಕೂತು ನಿಮ್ಮ ಮನೆಯಲ್ಲೇ ಎತ್ಕೊಂಡು ನೀವು ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ಸನ್ನು ಕಲಿಬೋದು. ಗುರುಜಿ, ಈಗಾಗಲೇ ಸಾವಿರಾರು ಜನಕ್ಕೆ ನೀವು ಜ್ಯೋತಿಷ್ಯವನ್ನು ಕಲಿಸಿದ್ದೀರಾ. ಸೊ ನನಗೆ ಏನು ಪ್ರಶ್ನೆ ಅಂದರೆ, ಕಲಿಯೋಕೆ ಬರೋರು ಏನು ಮೇಯ್ನ್ಲಿ ಅವ್ರು ಏನು ಅಂದ್ಕೊಂಡು ಬರ್ತಾರೆ, ಯಾಕೆ ಅಂತ ಬರ್ತಾರೆ ಅಂತ? ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕೂಡ ಎಲ್ಲೋ ಒಂದು ಕಡೆ ಚೆನ್ನಾಗಿ ನಡೀತಾ ಇದ್ದಾಗ ಯಾವುದೂ ಬರಲ್ಲ. ತುಂಬ ಜನ ನೋಡಿದ್ದೀನಿ, ಅದು ಅವ್ರವ್ರ ಜಾತಕ 100% ಅದು ತೋರಿಸ್ತಾ ಇರುತ್ತೆ. ಯಾವಾಗ ಜೀವನ ಕುಗ್ಗುತ್ತೆ, ಕುಗ್ಗಿದಾಗ ಜ್ಯೋತಿಷ್ಯ ನಂಬ್ತೀವಿ ಅಂತಾರೆ, ಹಿಗ್ಗಿದಾಗ ಜ್ಯೋತಿಷ್ಯ ನಂಬಲ್ಲ ಅಂತಾರೆ ಅಷ್ಟೇ. ಯಾರ್ಯಾರು ಈ ನಮ್ಮ ಯೂಟ್ಯೂಬಲ್ಲಿ ಅವರು ಇವರು ಕಮೆಂಟ್ಸ್ ಮಾಡ್ತಾರಲ್ಲ, ಬುರ್ಡೆ ಅದು ಇದು ಏನೇನೋ ಹೇಳ್ತಾರೆ ಅವರೆಲ್ಲ. ಅವ್ರು ಹೇಳೋರೆಲ್ಲ ಏನು ಗೊತ್ತಾ, ಸ್ವಲ್ಪ ಅವ್ರ ಪರಿಸ್ಥಿತಿ ಚೆನ್ನಾಗಿರುತ್ತೆ, ಪರಿಸ್ಥಿತಿ ಸ್ವಲ್ಪ ಉಲ್ಟಾ ಹೊಡಿಲಿ ಅವ್ರದ್ದು, ಅವಾಗ ಅಲ್ಲಿ ಇಲ್ಲಿ ಹುಡುಕ್ತಾರೆ, ಕೈ ಕಟ್ಟಾಕ್ತಂಗೆ ಆಗಬೇಕು. ಆವಾಗ ನಾನು ಹೇಳ್ತಕ್ಕಂಥದ್ದು, ನಾವು ಇರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ಕಲಿಸ್ಕೊಡೋಕ್ಕೆ ಜ್ಯೋತಿಷ್ಯ ಇರೋದು. ಜ್ಯೋತಿಷ್ಯ ಅಂದರೆ ಪರಿಹಾರ ಅಲ್ಲ. ಜ್ಯೋತಿಷ್ಯ ಅಂತಂದರೆ 4 ಇಂಪಾರ್ಟೆಂಟ್ ಹೆಡ್ಸ್ ಇದೆ. ಒಂದು ಅಲ್ಲಿ ಗಣಿತ ಇದೆ. ಈಗ ಅದು ಮೂಢನಂಬಿಕೆ ಅಂತ ಹೇಳಿದ್ರೆ ಗಣಿತ ಯಾಕೆ ಬೇಕಾಗಿತ್ತಲ್ಲಿ ನಮಗೆ? 30 ಡಿಗ್ರಿ ಕ್ಯಾಲ್ಕುಲೇಷನ್ಸ್ ಇದೆ, ನಕ್ಷತ್ರಕ್ಕೆ 13 ಡಿಗ್ರಿ 20 ಮಿನಿಟ್ಸ್ ಕ್ಯಾಲ್ಕುಲೇಷನ್ ಇದೆ, ಸಬ್ಲಾಡ್ಗೆ 3 ಡಿಗ್ರಿ 20 ಮಿನಿಟ್ಸ್ ಕ್ಯಾಲ್ಕುಲೇಷನ್ ಇದೆ, ಗ್ರಹ ಇಂಥ ಡಿಗ್ರಿಲಿ ಇಂಥ ಪೊಸಿಷನಲ್ಲಿ ಆಕಾಶದಲ್ಲಿದ್ದೇನೆ ಅಂತ ನಾವು ತೊಗೊಂಡು ಅದರಲ್ಲಿ ಆಸ್ಪೆಕ್ಟ್ಸ್ ನೋಡ್ತೀವಿ. ಆಸ್ಪೆಕ್ಟ್ಸ್ ಅಂತಂದರೆ ಈಗ ಶನಿಗೆ 3ನೇ ಮನೆ, 7ನೇ ಮನೆ, 10ನೇ ಮನೆ ನೋಡ್ತೀವಿ. ಗುರುಗೆ ಕೂತಿರ್ತಕ್ಕಂಥ ಜಾಗದಿಂದ 12 ಮನೆಗಳಲ್ಲಿ ಜಾಗದಿಂದ 5ನೇ ಮನೆ, 7ನೇ ಮನೆ, 9ನೇ ಮನೆ ನೋಡ್ತೀವಿ. ಇದೆಲ್ಲ ಯಾಕೆ ಅಂತಂದರೆ ಆಸ್ಪೆಕ್ಟ್ಸು, ದರ್ ಎನರ್ಜೀಸ್ ಅಂತ ನಾವು ಕರಿತೀವಿ. ಸೊ ಮ್ಯಾಥಮೆಟಿಕ್ಸ್ ಇದೆ ಅಲ್ಲಿ. ಸೊ ಮ್ಯಾಥಮೆಟಿಕ್ಸ್ ನಾವು ಮೂಢನಂಬಿಕೆ ಹೇಳಂಗಿದ್ರೆ ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊಂಡು ಮ್ಯಾಥಮೆಟಿಕ್ಸ್ ಹೇಳ್ಬೇಕು ನಾವಲ್ಲಿ? ನಾನು ವೀಕ್ಷಕರಿಗೆ ಎಲ್ಲರೂ ಕೇಳ್ತಾ ಇರೋದೊಂದು ಪ್ರಶ್ನೆ. ಜ್ಯೋತಿಷ್ಯ ನಂಬಲ್ಲ ಕೆಲವು ಗಂಡಸರು ಕೂತಿರ್ತಾರಲ್ಲಿ, ಅವ್ರಿಗೆ ಮಾಡೋಕ್ಕೆ ಕೆಲಸ ಇರಲ್ಲ. ಸಂಜೆ ಆದರೆ ಒಂದಷ್ಟು ಜನ ಅವ್ರ ಫ್ರೆಂಡ್ಸು, ತಲೆಕೆಟ್ಟ ಫ್ರೆಂಡ್ಸ್ ಎಲ್ಲ ಸಿಗ್ತಾಯಿರ್ತಾರೆ, ಸಿಗರೇಟ್ಸ್ ಎತ್ಕೊಂಡು, ಬಿಡಿ ಸಿಗರೇಟ್ಸ್ ಎತ್ಕೊಂಡು, ಅವೆಲ್ಲ ಸುಳ್ಳು ಮಗ, ಅವೆಲ್ಲ ಹಂಗೆ ಹಿಂಗೆ ಅಂತ. ಕಲಿದೆಲೆ ಸುಳ್ಳು ಅಂತಂತಂದರೆ ಮೇಲ್ಗಡೆ ಇರ್ತಕ್ಕಂಥ ಎನರ್ಜೀಸ್ ನೋಡ್ತಾ ಇರ್ತವೆ. ಅವ್ರನ್ನ ಹೇಗೆ ಕೊಡ್ತವೆ ಅಂತಂದರೆ ಅವೆಲ್ಲ ಮುಟ್ಟು ನೋಡ್ಕೊಂಡಷ್ಟು ಕೊಡ್ತವೆ. ಅವೆಲ್ಲ ಯಾವುದೇ ಆದರೂ ಅದರ ಎನರ್ಜಿ ಗ್ರೂಪಲ್ಲಿ ಕೊಡಲ್ಲ, ಇಂಡಿವಿಜುವಲ್ ಆಗಿ ಅದು ಎಫೆಕ್ಟ್ ಮಾಡುತ್ತೆ. ಯಾಕಂದರೆ ಎನರ್ಜೀಸ್ನ ಇವಾಗ ಫಾರ್ ಎಕ್ಸಾಂಪಲ್ ಇವತ್ತು ಭೂಮಿ ನೋಡ್ರೆ ಏನಿದೆ ಅದರೊಳಗಡೆ? ಕಲ್ಲು ಮಣ್ಣು ಬಿಟ್ಟರೆ ಏನಿದೆ? ಕಲ್ಲು ಮಣ್ಣು ಬಿಟ್ಟರೆ ಒಳಗಡೆ ಏನಿದೆ? ಅದು ಹೆಂಗೆ ತಿರುಗ್ತಾ ಇದೆ? ಹಂಗಾರೆ ಕಲ್ಲು ಹೆಂಗೆ ತಿರುಗ್ತಾ ಇದೆ? ಇವತ್ತು ಯಾವುದೋ ಒಂದು ಕಲ್ಲು ತಿರುಗಿದ ತಕ್ಷಣ ನಾವು ಅದು ಜನಗಳು ಕಲ್ಲು ತಿರುಗ್ತಾ ಇದ್ರೆ ನಮಸ್ಕಾರ ಮಾಡಿ ಅಯ್ಯೋ ದೇವರು ಅಂತ ಹೇಳ್ಬಿಡ್ತೀವಿ. ಈ ಕಡೆ ಇನ್ನೊಬ್ರು ಯಾರೋ ತಲೆಕೆಟ್ಟವ್ರು ಒಬ್ರು ಬರ್ತಾರೆ, ಅದೆಲ್ಲ ಮೂಢನಂಬಿಕೆ,
ಕಲ್ಲು ಯಾವುದೋ ಒಂದು ಇದರಿಂದ ತಿರುಗ್ತಾ ಇದೆ, ಯಾವುದೋ ಒಂದು ಅದರಲ್ಲಿ ಕೆಳಗಡೆ ಒಂದು ಸೈನ್ಸ್ ಇದೆ ಅಂತಾರೆ. ಸೈನ್ಸ್ ಮಾಡಿದವ್ರು ಯಾರಪ್ಪ ಅಂತ ಅವ್ರನ್ನೇ ಕೇಳ್ತಾ ಇದ್ದೀನಿ. ತುಂಬ ಜನ ಬಂದು ಮೂಢನಂಬಿಕೆ ಅದು ಇದು ಇದನ್ನೆಲ್ಲ ಹೋಗಬಾರ್ದು, ವಿಜ್ಞಾನ ಆಯ್ತಪ್ಪ, ವಿಜ್ಞಾನ ಅಂತ ನಾನು ಒಪ್ಕೊಳ್ತೀನಿ. ಮಾಡಿದವ್ರು ಯಾರು ಅಂತ ನಮ್ಗೆ ತೋರಿಸ್ಕೊಡಿ. ವಿಜ್ಞಾನ ಮಾಡಿದವ್ರು ಯಾರು ಅಂತ ನನ್ನ ಕ್ವಶನ್ನು. ಕೆಲವರು ಈ ಯೂಟ್ಯೂಬ್ಗಳೆಲ್ಲ ಬರ್ತಾರೆ, ಇದೆಲ್ಲ ನೋಡಿ ಹಿಂಗಾಗುತ್ತೆ ಹಂಗಾಗುತ್ತೆ, ಇದು ಸೈನ್ಸು, ಮೂಢನಂಬಿಕೆ ಬಿಡಬೇಕು, ಜ್ಯೋತಿಷ್ಯ ಸುಳ್ಳು ಅಂತೆಲ್ಲ ಕೆಲವರೆಲ್ಲ ಬಡ್ಕೊತಾ ಇರ್ತಾರೆ ಲಬೋ ಅಂತ. ನಾನು ನಿಮ್ಮ ಸೈಡೇ ಬರ್ತೀನಿ, ಜ್ಯೋತಿಷ್ಯ ಸುಳ್ಳೆ. ಆದರೆ ಈ ಭೂಮಿಯೆಲ್ಲ ಹಿಂಗೆ ಸುತ್ತಾ ಇದೆಯಲ್ಲ, ಕಲ್ಲು ಸುತ್ತಾ ಇದೆಯಲ್ಲ, ಸೈನ್ಸ್ ಅಂತ ಹೇಳ್ತಿರಲ್ಲ, ಸೈನ್ಸ್ ಮಾಡಿದವ್ರು ಯಾರು ಅಂತ ಫಸ್ಟ್ ಕೇಳಿ, ಅದನ್ನು ಕಂಡುಹಿಡೀರಿ ನೋಡೋಣ. ಕರೆಕ್ಟ್ ಅಲ್ವಾ? ಈ ಭೂಮಿ ಸುತ್ತೋ ಥರ ಮಾಡಿರೋದು ಯಾರು? ಈ ಕಲ್ಲಾಗಿರ್ತಕ್ಕಂಥ ಈ ಭೂಮಿನ ಯಾವ ಮೆಕ್ಯಾನಿಸಮ್ ಮೇಲೆ, ಸುಮ್ಮನೆ ಎಲ್ಲರೂ ಒಂದು ಏನು ಗೊತ್ತಾ, ಭೂಮಿ ಸುತ್ತಾ ಇದೆ, ಕಲ್ಲು ಸುತ್ತಾ ಇದೆಯಲ್ಲ, ಸೈನ್ಸ್ ಅಂತ ಅಂದ್ಬಿಡ್ತಾರೆ. ಸೈನ್ಸ್ಗೆ ಎಷ್ಟೊಂದು ಸತಿ ಡೆಫಿನೇಷನ್ನೇ ಕರೆಕ್ಟಾಗಿಲ್ಲ. ಯಾವುದೋ ಒಂದು ಲೆವೆಲ್ಗೆ ಕಂಡುಹಿಡಿದಿದ್ದಾರೆ ಅದನ್ನು ಸೈನ್ಸ್ ಅಂತಾರೆ, ಇನ್ನು ಹಿಡಿದೇ ಇರೋದೆಲ್ಲನೂ ಸೈನ್ಸ್ ಅಂತಲೇ ಕರೀತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಇವತ್ತೇನು ಸಾಲ್ಟ್ ಒಳಗಡೆ ಏನೋ ಒಂದು ಕಾಂಪೋಸಿಷನ್ ಇದೆ, ಸೋಡಿಯಮ್ ಕ್ಲೋರೈಡ್ ಇದೆ, ಅದೊಂದು ಕೆಮಿಕಲ್ ಕಾಂಪೋಸಿಷನ್ನು. ಸೋಡಿಯಂ ಮಾಡಿದವ್ರು ಯಾರು ಅಂತ ನಾನು ಕ್ವಶನ್ ಕೇಳೋದು, ಕ್ಲೋರಿನ್ ಮಾಡಿದವ್ರು ಯಾರು ಅಂತ ಕೇಳೋದು. NaCl ಅಂತ ನಾವು ಹೇಳ್ಬಿಡ್ತೀವಲ್ಲ, ಹೂ ಮ್ಯಾನುಫ್ಯಾಕ್ಚರ್ಡ್ Na, ಹೂ ಮ್ಯಾನುಫ್ಯಾಕ್ಚರ್ಡ್ Cl. ಇದನ್ನು ಹೇಳಿದ್ರೆ ಅದು ಸೈನ್ಸ್. ಆದರೆ ಸೈನ್ಸ್ ಅಂದರೆ ಏನು ಆಟೋಮೆಟಿಕ್ಕಾಗಿ ಉದ್ಭವ ಆಗೋಯ್ತಾ? ಇದನ್ನು ನಮ್ಮ ಹಿಂದಿನ ಕಾಲದವರು ಇದನ್ನು ಸೈನ್ಸ್ ಥರನೇ ತೊಗೊಂಡೋಗಿ ಎಲ್ಲಿಗೆ ನಿಲ್ತೋ, ಇದ್ರ ಮೇಲೆ ನಾನು ಕಂಡುಹಿಡಿಯೋಕ್ಕಾಗಲ್ಲ, ಅದ್ರ ಮೇಲೆ ಯಾರೋ ಒಬ್ಬ ಇದ್ದಾನೆ, ಶಕ್ತಿ ಇದ್ದಾನೆ ಅಂಥೇಳಿ ಅದು ಆಧ್ಯಾತ್ಮಿಕ ಅಂತ ಕನ್ವರ್ಟ್ ಆಯಿತು. ನಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ನೋಡಿದಾಗ 3 ಲೆವೆಲಲ್ಲಿ ವರ್ಕ್ ಆಗುತ್ತೆ. ಒಂದು ಮೆಟೀರಿಯಲಿಸ್ಟಿಕ್ಸಲ್ಲಿ ವರ್ಕ್ ಆಗುತ್ತೆ. ಮೆಟೀರಿಯಲ್ ಅಂತಂದರೆ ನನಗಿವತ್ತು ಏನು ಮದುವೆ ಆಯಿತು, ನನಗೆ ಒಳ್ಳೆ ಸಂಪಾದನೆ ಬರ್ತಾಯಿದೆ, ಜೋರಾಗಿರೋ ಬಿಸ್ನೆಸ್ ಮಾಡ್ತಾಯಿದ್ದೀನಿ, ಬಾರ್ ಹಾಕ್ತೀನಿ, ಅದಾಗ್ತೀನಿ ಇದಾಗ್ತೀನಿ ಅಂತೆಲ್ಲ ಹೇಳ್ತಾರಲ್ಲ, ಅದೆಲ್ಲ ತಾಮಸಿಕ ಕಾಂಬಿನೇಷನ್ ಬರುತ್ತೆ. ಈ ತಾಮಸಿಕ ಕಾಂಬಿನೇಷನಲ್ಲಿ 2ನೇ ಮನೆ, 6ನೇ ಮನೆ, 10ನೇ ಮನೆ, 11ನೇ ಮನೆ ವರ್ಕ್ ಆಗುತ್ತೆ. ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಲೆವೆಲ್ ಬರುತ್ತೆ ಜ್ಯೋತಿಷ್ಯದಲ್ಲಿ. ಆ ನೆಕ್ಸ್ಟ್ ಲೆವೆಲಲ್ಲಿ ಗ್ರಹಗಳು ರಿಫೈನ್ ಆಗ್ತವೆ. ರಿಫೈನ್ಮೆಂಟ್ ಆಫ್ ದಿ ಪ್ಲ್ಯಾನೆಟ್ಸ್ ಅಂತ ನಾವು ಕರಿತೀವಿ. ಅಲ್ಲಿ ಒಳಗಡೆ ಹೋಗಿ ನಾವು ನೋಡೋದು. ಯಾಕಂದರೆ ರೂಟ್ ಹೇಗಿರುತ್ತೋ ಫ್ರೂಟ್ ಆಗಿರುತ್ತೆ. ಕರೆಕ್ಟಾ? ಫ್ರೂಟು ರೂಟ್ ಇಲ್ಲದೆ ಆಗೋದಿಲ್ಲ. ಹಾಗೆಯೇ ಸೈನ್ಸ್ ಕೂಡ. ಸೈನ್ಸ್ ನೀವು ಮುಂದೆ ಹೇಳ್ತಾ ಇದ್ದೀರಿ ಹಿಂಗಾಗಿದೆ ಹಿಂಗಾಗಿದೆ ಅಂತ. ನಾನು ಎಷ್ಟೊಂದು ಜನ ಲಾಸ್ಟ್ ಟೈಮಲ್ಲಿ ನಾವು ಡಿಬೇಟ್ ಮಾಡಿದಾಗ ಗ್ರಹಣ ಕಾಲದಲ್ಲಿ ನನ್ನ ಪಕ್ಕ ಎಷ್ಟೋ ಜನ ಅಸ್ಟ್ರಾನಮರ್ಸ್ ಕೂತ್ಕೊಂಡು ಡಿಬೇಟ್ ಮಾಡ್ತಾಯಿದ್ರು. ಇದನ್ನೆಲ್ಲ ಮೂಢನಂಬಿಕೆ ಎಲ್ಲ ನಂಬಾರ್ದು, ಅದೆಲ್ಲ ಓಕೆ, ಅದೆಲ್ಲ ಮೂಢನಂಬಿಕೆ, ತಿನ್ನೋದು ಗಿನ್ನೋದು ಅದೆಲ್ಲ ಓಕೆ. ನಾನು ಅವ್ರಿಗೆ ಮತ್ತೆ ಒಂದು ಕ್ವಶನ್ ಮಾಡಿದೆ, ಇದನ್ನೆಲ್ಲ ಮಾಡಿದವ್ರು ಯಾರು ಅಂತ ಏನೋ ಕಂಡುಹಿಡಿದ್ರ ಅಂತ ಕೇಳಿದ್ರೆ ಅದು ಸಿಗ್ತಾ ಇಲ್ಲ. ಅದು ಸಿಗ್ತಾ ಇಲ್ಲ ಅನ್ನೋದೇ ದೇವರು, ಸಿಗ್ತಾ ಇಲ್ಲ ಅನ್ನೋದು ದೇವರು. ಈಗ ಮನೆ ಮಾಲೀಕ ನಂಗೆ ಮನೆ ಮಾಡಿ ಕೊಟ್ಟಿದ್ದಾನೆ, ಇರು ಅಂತ ಹೇಳಿದ್ದಾನೆ. ಅವ್ನು ಕಟ್ಬಿಟ್ಟು ಹೊಟ್ಟೋಗಿದ್ದಾನೆ ಆ ಮಾಲೀಕ. ಅವನು ಒಳ್ಳೆ ಮನೆ ಕಟ್ಕೊಟ್ಟಿದ್ದಾನೆ ನನಗೆ. ಇಲ್ಲಿ ಚೆನ್ನಾಗಿ ಮಳೆ ಬಂದರೂ ಕೂಡ ಬೆಚ್ಚಗಿದೆ, ಚಳಿ ಬಂದರೂ ಕೂಡ ಒಳ್ಳೆ ಮನೆ ಕಟ್ಟಿದ್ದಾನೆ, ಒಳ್ಳೆ ಕಿಟಕಿ ಇದೆ, ಒಳ್ಳೆ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಅವ್ನು ಕಟ್ಬಿಟ್ಟು ಹೋಗಿದ್ದಾನೆ, ನಾವು ಅಲ್ಲಿ ಬಾಡಿಗೆಗೆ ಇದ್ದೀವಿ ಇಲ್ಲಿ. ಸೊ ಅವನ್ನ ನೆನೆಸ್ಕೊಳ್ತೀವಿ, ಅವ್ನು ಯಾರಪ್ಪ ಪುಣ್ಯಾತ್ಮ ಎಷ್ಟು ಚೆನ್ನಾಗಿ ಕಟ್ಟಿದ್ದಾನೆ ಅಂತ. ಅವ್ನು ಬರ್ತಾ ಇಲ್ಲ, ಎಲ್ಲೋ ಬೇರೆ ಕಡೆ ಕಟ್ಕೊಂಡು ಹೋಗ್ತಾ ಇದ್ದಾನೆ ಅಲ್ವಾ. ಒಂದು ಕಾಂಟ್ರಾಕ್ಟರ್, ಒಂದು ಕನ್ಸ್ಟ್ರಕ್ಷನ್ ಇದ್ದಂಗೆ. ಅವ್ನಿಗೇನೋ ನಾವು ಇಷ್ಟು ಅಂತ ನಾವು ಫೀಸ್ ಕೊಡ್ತೀವಿ, ಅದೇ ನಮ್ಮ ಕರ್ಮ. ನಾವೇನೋ ದುಡ್ದು ಕೊಡ್ತೀವಲ್ಲ ವಾಪಸ್ಸು, ನಾವು ಮೇಂಟೈನ್ ಮಾಡೋದು ಅದೇ. ನಮ್ಮ ಶಾಸ್ತ್ರದಲ್ಲಿ ಭಗವದ್ಗೀತೆಯಲ್ಲಿ ಹೇಳಿದ್ದು ಒಂದೇ, ಇದು ಒಂದು ಅಗೋಚರ ಶಕ್ತಿಯಾಗಿರ್ತಕ್ಕಂಥದ್ದು. ಅಗೋಚರ ಶಕ್ತಿ ಅಂತಲೇ ಅಲ್ಲಿ ಹೇಗೇನು ಹೇಳಿದ್ದಾರೆ, ಶಕ್ತಿ ಇಸ್ ನಥಿಂಗ್ ಬಟ್ ಎನರ್ಜಿ. ಅಗೋಚರವಾಗಿರ್ತಕ್ಕಂಥದ್ದು ಅಂದರೆ ಕಾಣಿಸದೇ ಇರತಕ್ಕಂಥದ್ದು. ಆ ಅಗೋಚರ ಶಕ್ತಿ ಇದನ್ನೆಲ್ಲ ಮಾಡಿ ಹೋಗಿದೆ. ಎಲ್ಲನೂ ನೀವು ಸೈನ್ಸ್ ಅಂತಂದರೆ ಸೈನ್ಸ್ನ ಮಾಡಿರೋ ಯಾರು ಅಂತ ನಾನು ಫಸ್ಟ್ ಪ್ರಶ್ನೆ ಕೇಳಿದೆ. ಹಾಗೆ ಈ ಸೈನ್ಸ್ನ ಮಾಡಿರ್ತಕ್ಕಂಥ ವ್ಯಕ್ತಿ ಎಲ್ಲಿ ಸಿಗ್ತಾರೆ ಅಂತ ಕೇಳ್ತಾ ಇದ್ದೇನೆ. ಅದನ್ನು ಹುಡ್ಕೋದಿಲ್ಲ. ಈ ಸೈನ್ಸ್ ಒಳಗಡೆ ಆಗಿರೋದನ್ನೇ ಒಳಗಡೆ ಹುಡುಕಿ ಕೂತಿರೋದು. ಇದನ್ನು ಯಾರಪ್ಪ ಮಾಡಿರೋರು ಅಂತ ಕೇಳಬೇಕು. ಇದರೊಳಗಡೆ ಟೆಕ್ನಾಲಜಿ ಇದೆ, ಇದರಲ್ಲಿ ಸೈನ್ಸ್ ಇದೆ. ಕರೆಕ್ಟಾ? ಇದನ್ನು ಮಾಡಿರೋರು ಒಬ್ಬರು ಒಂದು ಕಂಪ್ನಿ ಇರ್ತದೆ. ಆ ಕಂಪ್ನಿ ಓನರ್ಗೆ ಇದೆಲ್ಲ ಇದರೊಳಗಡೆ ಏನೇನಿದೆ ಅಂತ ಎಲ್ಲ ಗೊತ್ತು. ಕರೆಕ್ಟಾ? ಈ ಮೊಬೈಲ್ ಒಳಗಡೆ ನನಗೇನು ಅಂತ ಗೊತ್ತಿಲ್ಲ, ನಾನು ಉಪಯೋಗಿಸ್ತಾ ಇದ್ದೀನಿ. ಕಾಲ್ ಮಾಡ್ತೀನಿ, ಅಲೋ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ಸ್ಗೆ, ಫ್ಯಾಮ್ಲಿಗೆ ಎಲ್ಲರಿಗೂ ಫೋನ್ ಮಾಡ್ತೀನಿ. ಇದರೊಳಗಡೆ ಒಂದು ಸ್ವಲ್ಪ ವೀಡಿಯೋಸ್ ಮಾಡಿ ವಾವ್ ಅಂತೀನಿ. ಇದನ್ನು ಎಂಜಾಯ್ ಮಾಡ್ತಾ ಇದ್ದೀನಿ ನಾನು. ಇದನ್ನು ನೋಡ್ಬಿಟ್ಟು ಇದನ್ನು ಸೈನ್ಸ್ ಅಂತೀನಿ. ಇದನ್ನು ಕರೆಕ್ಟ್, ಹೌದು ಸೈನ್ಸೇ ಇದು. ಬಟ್ ಇದನ್ನು ಮಾಡಿರೋರೊಬ್ಬ ಇದನ್ನು ಕೂತಿದ್ದಾನೆ, ಸೈನ್ಸ್ನೇ ಸೈನ್ಸಾಗಿ ಮಾಡಿರೋನೊಬ್ಬ ಕೂತಿದ್ದಾನೆ. ಆ ಮನುಷ್ಯನೇ ಇದನ್ನೆಲ್ಲ ತಯಾರಿಸಿರೋದು. ಹಾಗೆ ಈ ಭೂಮಿನೆಲ್ಲ, ಈ ಪ್ರಕೃತಿನೆಲ್ಲ ತಯಾರಿಸಿರತಕ್ಕಂಥ ಒಬ್ಬ ಹ್ಯೂಮನ್ ಬೀಯಿಂಗ್ ಇದ್ದಾನೆ.
ಅವನ್ನ ಸೂಪರ್ ಹ್ಯೂಮನ್ ಅಂತೀವಿ. ಆ ಸೂಪರ್ ಹ್ಯೂಮನ್ನ ಹೋಗಿ ಹುಡ್ಕೋಣ, ನೋಡೋಣ ಹೆಂಗಿದ್ದಾನೆ, ಇಷ್ಟು ಚೆನ್ನಾಗಿರೋದೆಲ್ಲ ಮಾಡಿದಾನಲ್ಲ ಅಂತ ಹೇಳಿ ಆ ಖುಷಿಗೆ ನಾವು ಆಧ್ಯಾತ್ಮಿಕಕ್ಕೆ ಹೋಗ್ತೀವಿ. ಆಧ್ಯಾತ್ಮಿಕದಲ್ಲಿ ಹೋದಾಗ ಅವ್ನಿಗೆ ಗೊತ್ತಿಲ್ಲ ನಾವು ಚೆನ್ನಾಗಿ ಡ್ರೆಸ್ ಹಾಕ್ಕೊಂಡು ಹೋಗ್ಬೇಕಾ ಗೊತ್ತಿಲ್ಲ, ಅಥವಾ ಸುಮ್ಮನೆ ಹಳೆ ಬಟ್ಟೆ ಹಾಕ್ಕೊಂಡು ಹೋಗ್ಬೇಕಾ ಗೊತ್ತಿಲ್ಲ, ಅಥವಾ ಭಾಳ ವಿನಮ್ರತೆಯಿಂದ ಇರಬೇಕಾ ಗೊತ್ತಿಲ್ಲ. ಬೆಸ್ಟ್ ಏನೇನು ಹೇಳಿದ್ದಾರೆ, ಭಗವಂತನ ಕಾಣಬೇಕು ಅಂದರೆ ನೀನು ಎಲ್ಲ ಬಿಟ್ಟು ಹೋಗು, ಸಿಗ್ತಾನೆ, ನನಗೇನು ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ. ಈಗ ಯಾರನ್ನಾರು ಒಬ್ಬರನ್ನ ತೃಪ್ತಿಪಡಿಸ್ಬೇಕು ಅಂತಂದರೆ ನಾವು ಭಾಳ ಕೈ ಕಟ್ಕೊಂಡು ವಿನಯದಿಂದ ಅಲ್ಲಿ ಹೋಗ್ಬಿಟ್ಟು ಅವ್ರು ನೋಡಿದಾಗ ಅಯ್ಯೋ ಬಂದಿದ್ದಾನೆ ಪಾಪ ಬಾ ಅಂತ ಹೇಳ್ತೀವಿ. ಅದನ್ನು ಅವನ್ನ ಕಂಡುಹಿಡಬೇಕು ಅಂದರೆ ಈ ರೀತಿಯಾಗಿರ್ತಕ್ಕಂಥ ಸ್ವಭಾವವನ್ನು ಬೆಳೆಸ್ಕೊಂಡು ಹೋದರೆ ಅದು ಆಧ್ಯಾತ್ಮಿಕ. ಸಿಕ್ಕರು ಸಿಗ್ಬೋದು ಹೋಗ್ರಿ ಅಂತ ಅಷ್ಟೇ. ಆಧ್ಯಾತ್ಮಿಕ ಅಂದರೆ ಸಿಕ್ಕರು ಸಿಗ್ಬೋದು ಅಷ್ಟೇ. ಅವಾಗ ಅಲ್ಲಿ ನೆಮ್ಮದಿ ಸಿಗ್ಬೋದೇನೋ ಹೋಗ್ರಿ, ಇಲ್ಲಾಂದರೆ ಇದು ಎಲ್ಲಿ ನೆಮ್ಮದಿ ಇದೆ? ಇದು ಒಂದಾದ್ಮೇಲೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇದರೊಳಗಡೆ ಸೈನ್ಸ್ ಇದೆ. ಈ ಸೈನ್ಸ್ ಮಾಡಿದವ್ರು ಯಾರು ಅಂದರೆ ಅವಾಗ ಕಂಪ್ನಿ ಹೆಸರು ಹೇಳ್ತಾರೆ. ಯಾವುದೋ ಇದಾವಲ್ಲ, ನೋಕಿಯಾ, ಸ್ಯಾಮ್ಸಂಗು, ಆ್ಯಪಲ್ಲು, ತಂತ್ರಜ್ಞಾನ ಮಾಡಿದವನು ಅವನು ಅಂತ ಗೊತ್ತು ಅಲ್ವಾ? ಈಗ ಗೊತ್ತಾದ್ಮೇಲೆ ಆ ಕಂಪ್ನಿಗೆ ನಾವು ದುಡ್ಡು ಕೊಡ್ತಾ ಇದ್ದೀವಿ. ತಂತ್ರಜ್ಞಾನ ಇದೆ, ಕಂಪ್ನಿ ಕೊಡ್ತಾ ಇದ್ದೀವಿ. ಅದೇ ಥರ ಈ ತಂತ್ರಜ್ಞಾನ ಇಲ್ಲಿದೆ, ಮಾಡಿದವನು ಯಾರೋ ಇಲ್ಲ, ಸಿಗ್ತಾ ಇಲ್ಲ, ಎಲ್ಲೋ ಹೋಗಿದ್ದಾರೆ ಗೊತ್ತಿಲ್ಲ. ಅಷ್ಟು ದೊಡ್ಡ ವಾಸ್ಟ್ ಯೂನಿವರ್ಸ್ ಅಂತ ನಾವು ಕರಿತೀವಿ, ಅದು ಜಗತ್ ಅಂತ ಕರಿತೀವಿ, ಬ್ರಹ್ಮಾಂಡ ಅಂತ ಕರಿತೀವಿ. ಅದು ಎಲ್ಲಿದೆಯೋ ಏನಿದೆಯೋ ಗೊತ್ತಿಲ್ಲ, ಇದುವರೆಗೂ ಯಾರೂ ಕಂಡುಹಿಡಿದಿಲ್ಲ. ಆ ಕಂಡುಹಿಡಿಯೋ ಪ್ರಯತ್ನದಲ್ಲಿ ಆಧ್ಯಾತ್ಮಿಕದವರು ಹೋಗ್ತಾ ಇದ್ದಾರೆ, ಸಿಕ್ಕರು ಸಿಗ್ಬೋದು ಅಂತ. ಈ ಕಡೆ ಸೈನ್ಸ್ ಅವರು ಇದರೊಳಗೆ ಯಾರು ಮ್ಯಾನ್ ಮಾಡಿರೋರು, ಇದರೊಳಗಡೆ ಏನೇನಿದೆ ಅಂತ ಹುಡುಕ್ತಾ ಇದ್ದಾರೆ, ಅದು ವಿಜ್ಞಾನ. ಈ ವಿಜ್ಞಾನ ಮಾಡಿರೋರು ಯಾರು ಅಂತ ಹುಡುಕ್ತಾ ಇದ್ದಾರೆ. ಸೊ ಆಧ್ಯಾತ್ಮಿಕದವರು ಹುಡುಕ್ತಾ ಇರೋದು ವಿಜ್ಞಾನ ಮಾಡಿರೋರು ಯಾರು ಅಂತ. ವಿಜ್ಞಾನಿಗಳು ಹುಡುಕ್ತಾ ಇದ್ದಾರೆ ಈ ವಿಜ್ಞಾನದೊಳಗಡೆ ಏನೇನು ಅಡಗಿದೆ, ಏನೇನು ಸೈನ್ಸ್ ಇದೆ ಅಂತ. ಈ ಜಂಜಟ್ಟಲ್ಲಿ ನಾವೆಲ್ಲ ಇದ್ದೀವಿ, ಅರ್ಥ ಮಾಡ್ಕೊಳ್ಳಿ. ಓಕೆ ಗುರುಜಿ, ಮುಂದುವರ್ಸೋಣ. ಸೊ ಈಗಾಗಲೇ ನಾವು ತಿಳಿಸಿದ್ದೀವಿ ಕ್ಲಾಸಸ್ಸಲ್ಲಿ ನೀವು ಏನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ. ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿಸ್ತಾರವಾಗಿದೆ, ನೋಡ್ಕೊಂಡು ಬನ್ನಿ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಪುರಾತನವಾದ, ಪ್ರಾಚೀನವಾದ, ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ್ ಯಂತ್ರ. ಈ ಕೈಲಾಶ್ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ.
ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ್ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ 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 ಮೇಡಮ್ ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ನಾವು ಮಂಡ್ಯದಿಂದ ಮಾತಾಡ್ತಾ ಇದೀವಿ. ನಮ್ಮ ಮಗಳ ಮದುವೆ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ಓಕೆ ಮೇಡಮ್, ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ ನವೆಂಬರ್ 30, ಓಕೆ. 2001. ಹಾ, ಹುಟ್ಟಿದ ಸಮಯ? ಹುಟ್ಟಿದ ಸಮಯ ರಾತ್ರಿ 8:40 ಶುಕ್ರವಾರ. ಹುಟ್ಟಿದ ಊರು? ಬೆಂಗಳೂರು ಮೇಡಮ್. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ. ಆಯ್ತಾಯ್ತು, ನೋಡ್ತಾ ಇದ್ದೀನಿ. ವೃಷಭ ರಾಶಿಯಲ್ಲಿ ಹುಟ್ಟಿದ್ದಾರೆ, ರೋಹಿಣಿ ನಕ್ಷತ್ರ. ಹೌದು ಹೌದು ಗುರುಜಿ. ರಾಹು ದೇಶ ನಡೀತಾ ಇದೆ. ರಾಹು 8, 6, 11 ಕೊಟ್ಟಾಗ ಸ್ವಲ್ಪ ವಿವಾಹ ಸ್ವಲ್ಪ ಏನಾದ್ರು ಒಂದು ಗೊಂದಲದಲ್ಲೇ ಉಳಿಯುತ್ತೆ. 8ನೇ ಮನೆ ಬಂದಾಗ ಸ್ವಲ್ಪ ಸಮಾಧಾನವಾಗಿ ಜಾತಕನ ಹೆಚ್ಚಾಗಿ ನೋಡಿದಲೆ ಹುಡುಗನ ವ್ಯಕ್ತಿತ್ವ ಮತ್ತು ಹುಡುಗಿ ಓಕೆನಾ ಅನ್ನೋದು ಭಾಳ ಇಂಪಾರ್ಟೆಂಟ್ ಇಲ್ಲಿ. ಇದು ನಮಗೆ ಒಂದು ಇಂಡಿಕೇಶನ್ ಕೊಡುತ್ತೆ ವೈವಾಹಿಕ ಜೀವನ ಹೇಗಿರುತ್ತೆ ಅಂತ. ವೈವಾಹಿಕ ಜೀವನ ಸ್ವಲ್ಪ 8, 6, 11 ಬಂದಾಗ ಸ್ವಲ್ಪ ಅಷ್ಟು ಸಮಾಧಾನಕವಾಗಿ ಇರಲ್ಲ. ನೀವು ಮದುವೆ ಆಗೋದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾಯಿರಿ. ಯಾಕಂದ್ರೆ ನನ್ನ ಅನುಭವದಲ್ಲಿ ನಾನು ಮದುವೆ ಜೀವನದ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀನಿ. ಇವತ್ತೆಲ್ಲ ನಾಳೆ ಮದುವೆ ಆಗುತ್ತೆ ರೀ, 1-2 ವರ್ಷ ಲೇಟ್ ಆಗುತ್ತೆ, 3 ವರ್ಷ ಲೇಟ್ ಆಗುತ್ತೆ. ಅದಕ್ಕೆ ಯಾಕೆ ಜನಗಳು ಹೋಗ್ಬಿಟ್ಟು ಕಾಸು ಬಿಚ್ಚಾಕ್ತಾರೋ, ಆ ಕಾಂಪೌಂಡ್ರ್ ಹತ್ರ ಹೋಗಿ ಸುರಿತಾರೋ ಅರ್ಥ ಆಗಲ್ಲ. ಆ ಕಾಂಪೌಂಡ್ರು ಹುಟ್ಟಿರೋದೇ ನಮ್ಮ ಹಿಂದೂ ಧರ್ಮಕ್ಕೆ ಒಂದು ಶಾಪ ಅನಿಸುತ್ತೆ. ಆ ಕಾಂಪೌಂಡ್ರುಗಳು ಬರೀ ಹೆದರ್ಸೋದೇ ಆಗೋಯ್ತು. ನಾನು ನೋಡಿದ್ದೀನಿ ತುಂಬ ಜನ ಜ್ಯೋತಿಷದಲ್ಲಿ ಹೆದರ್ಸ್ತಾರೆ. ಹೆದರ್ಸೋದು ಅದನ್ನು ಗುರುಗಳಂತ ನೀವು ಕರಿತೀರಾ, ನಂಗೆ ಅರ್ಥ ಆಗಲ್ಲ. ಯಾರು ಹೆದರ್ಸ್ತಾರೆ, ಇದು ಡೇಂಜರ್, ಅದು ಡೇಂಜರ್, ಇದು ಡೇಂಜರ್. ಏನು ಡೇಂಜರ್? ಮಣ್ಣು, ಯಾವುದು ಡೇಂಜರ್ ಇಲ್ಲ. ಸ್ಪೀಡಾಗಿ ಒಂದು ಬೈಕ್ನ ಓಡಿಸೋದು ಡೇಂಜರು, ಸ್ಪೀಡಾಗಿ ಕಾರ್ ಓಡಿಸೋದು ಡೇಂಜರು. ಏನೂ ಗೊತ್ತಿಲ್ದಂಗೆ ಏನೂ ಆಲೋಚನೆ ಮಾಡ್ದಲೇ ಜೋರಾಗಿ ನಡ್ಕೊಂಡು ಹೋಗೋದು ಅಥವಾ ಓಡೋಗೋದು ಡೇಂಜರು. ಅಷ್ಟು ಬಿಟ್ಟರೆ ಜೀವನದಲ್ಲಿ ಯಾವುದೂ ಡೇಂಜರ್ ಇಲ್ಲ. ಈ ಡೇಂಜರ್ ಅನ್ನೋ ಪದಕ್ಕೆ ಜನ ತಪ್ಪು ಅರ್ಥೈಸ್ಕೊಂಡಿದ್ದಾರೆ. ಡೇಂಜರ್ ಅಂದ ತಕ್ಷಣ ಏನು ಮೇಲಿಂದ ಏನಾದ್ರು ಬೆಂಕಿ ಬೀಳುತ್ತಾ ಅಥವಾ ಇದು ಭೂಮಿ ಬಿರುಕು ಬಿಡುತ್ತಾ? ಏನು ಇಂಥ ತಾರೀಕು ಹುಟ್ಟಿದವ್ರು ಡೇಂಜರ್ ಅಂತೆ, ಅಂಥ ತಾರೀಕು ಹುಟ್ಟಿದವ್ರು ಡೇಂಜರ್ ಅಂತೆ. 140 ಕೋಟಿ ಜನಸಂಖ್ಯೆ ಇರ್ತಕ್ಕಂಥವ್ರು 9 ನಂಬರಲ್ಲಿ ಡಿವೈಡ್ ಮಾಡಿದ್ರೆ ಹೆಚ್ಚು ಕಮ್ಮಿ ನಮಗೆ 15 ಕೋಟಿ ಜನ ಬರ್ತಾರೆ. 15 ಕೋಟಿನೂ ಡೇಂಜರ್ ಅಂದರೆ ಎರಡು ಸ್ಟೇಟ್. ಇಲ್ಲಿ ಇಂಡಿವಿಜುವಲಾಗಿ ನಾವು ಹೋಗಬೇಕು. ಡೇಟ್ ಆಫ್ ಬರ್ತ್ ಅನ್ನೋದು ಬರೀ ಸುಳ್ಳು. ಎಂಟೈರ್ ಕರ್ನಾಟಕದಲ್ಲಿ ಒಂದು 30% ಪಾಪ್ಯುಲೇಷನ್ನು ಈ ಹುಚ್ಚು ರೇಸಲ್ಲಿದ್ದಾರೆ ನ್ಯೂಮರಾಲಜಿ ಮೇಲೆ. ನ್ಯೂಮರಾಲಜಿ ಯಾರಾದರೂ ಹೋಗಿದ್ದಾರೆ ಅಂದರೆ ನಾನು ಹೇಳ್ತೀನಿ, ನಿಮ್ಗೆ ತಲೆಕೆಟ್ಟಿದೆ, ಪಕ್ಕಾ ತಲೆಕೆಟ್ಟಿದೆ. ಎಲ್ಲ ಡೇಟಲ್ಲೂ ಇರೋರು ಒಳ್ಳೆಯವರಿದ್ದಾರೆ, ಎಲ್ಲ ಡೇಟಲ್ಲಿರೋರು ಕೆಟ್ಟವರಿದ್ದಾರೆ. ಎಲ್ಲ ಡೇಟವ್ರಿಗೂ ಒಳ್ಳೆಯದು ಆಗ್ತಾಯಿದೆ, ಎಲ್ಲ ಡೇಟವ್ರಿಗೂ ಕೆಟ್ಟದ್ದು ಆಗ್ತಾಯಿದೆ. ಎಲ್ಲ ಡೇಟವ್ರಿಗೂ ಸಾಮಾನ್ಯವಾಗಿ ಏನೂ ಕೆಟ್ಟದಾಗ್ತಾಯಿಲ್ಲ, ಏನೂ ಒಳ್ಳೇದಾಗ್ತಾಯಿಲ್ಲ, ನ್ಯೂಟ್ರಲ್ಲೂ ಇದೆ. ಒಂದೇ ಡೇಟ್ ತಗೊಳ್ಳಿ ನೀವು ಬೇಕಾದ್ರೆ. ಎಕ್ಸಾಂಪಲ್ ಒಳಗಡೆ ಇದೆಯಲ್ಲ, ಈಗ 2ನೇ ತಾರೀಕು ಹುಟ್ಟಿರ್ತಾರಲ್ಲ, 2ನೇ ತಾರೀಕು ಹುಟ್ಟಿರೋರು ಸೇಮ್ ಏಜ್ ಇರುತ್ತೆ ಅಂದ್ಕೊಳ್ಳಿ. 2, 11, 29 ಸೇಮ್ ಡೇಟ್ ಇದೆ ಅಂದ್ಕೊಳ್ಳೋಣ. ಅವ್ರದ್ದೆಲ್ಲ ಜಾತಕ ವಿಭಿನ್ನವಾಗಿರುತ್ತೆ. ಸೇಮ್ ಏಜ್, ಅವನಿಗೂ 25, ಇವನಿಗೂ 25. ಒಬ್ಬ 2ನೇ ತಾರೀಕಲ್ಲಿ ಹುಟ್ಟಿರೋನು ಕೆಲಸ ಇರ್ತಾನೆ. ಇನ್ನು 2ನೇ ತಾರೀಕು ಹುಟ್ಟಿರೋನು ಅವನೇನೋ ಕೆಲಸ ಸಿಕ್ಕಿಲ್ಲ ಅಂತ ಅಲ್ದಾಡ್ತಾ ಇರ್ತಾನೆ. ಇನ್ನು 2ನೇ ತಾರೀಕು ಹುಟ್ಟಿರೋರು ಏನೋ ಮನೇಲಿ ಗಲಾಟೆ, ಬಡದಾಟದಲ್ಲಿರ್ತಾನೆ. ಇನ್ನು 2ನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ನು ಯಾವನೋ ಕುಡಿತಾ, ಬೆಳಿಗ್ಗೆ ಎದ್ದ ತಕ್ಷಣ ಕುಡಿತಾ ಸಾಯ್ತಾ ಇರ್ತಾನೆ. ಎಲ್ಲ 2ನೇ ತಾರೀಕು ಅವರೇ. ಅರ್ಥ ಆಯ್ತಾ ವೀಕ್ಷಕರೇ? ಸ್ವಲ್ಪ ಕಿವಿ ಕೇಳಿಸ್ಕೊಳ್ಳಿ. ಈ ವೀಕ್ಷಕರಿಗೆ ಫಸ್ಟು ಇದರಲ್ಲಿ ಸ್ವಲ್ಪ ಇವೆರಡಕ್ಕೂ ಕನೆಕ್ಷನ್ ಬೇಕು. ನಮಗೆ ಕೇಳಿಸ್ಕೋಬೇಕು, ಇದು ಕನೆಕ್ಷನ್ ಆಗಬೇಕು, ಇಲ್ಲಿ ಕನೆಕ್ಟ್ ಆಗಬೇಕು. ಆಮೇಲೆ ಲಾಸ್ಟಲ್ಲಿ ನ್ಯೂಮರಾಲಜಿ ಅನ್ನೋಷ್ಟು ಶುದ್ಧವಾಗಿರ್ತಕ್ಕಂಥ ಸುಳ್ಳದು, ಶುದ್ಧ ಸುಳ್ಳು ನ್ಯೂಮರಾಲಜಿ. ನಾನು ನ್ಯೂಮರಾಲಜಿ ಮಾಡ್ತೀನಿ, ನಾನು ಯಾವಾಗಲೂ ಹೇಳ್ತೀನಿ ನನ್ನ ಸ್ಟೂಡೆಂಟ್ಸ್ಗೆ. ಅವ್ರು ಏನೋ ಕ್ರೇಜ್ಗೆ ಓಡೋಗ್ತಾ ಇರ್ತಾರೆ. ನಾನು ಹೇಳ್ತೀನಿ 10% ಮೇಲೆ ಅದು ಯೂಸ್ ಮಾಡಬೇಡಿ. ನಂಬರ್ಸ್ನ 10% ಮೇಲೆ ಯೂಸ್ ಮಾಡಬೇಡಿ. ಜ್ಯೋತಿಷ್ಯ ಇಲ್ಲಿ ಕರೆಕ್ಟಾಗಿ ಹೇಳುತ್ತೆ. ಈಗ ಬುಧ ಭುಕ್ತಿ ಬಂದಿರೋದ್ರಿಂದ 11-9 ಅಂದಿರೋದ್ರಿಂದ ಈ ಬುಧ ಭುಕ್ತಿಲಿ ವಿವಾಹ ಸೆಟ್ ಆಗುತ್ತೆ. ವೈವಾಹಿಕ ಜೀವನ ಚೆನ್ನಾಗಿ ಮಾತಾಡಿಸಿ ಕ್ಲಿಯರ್ ಮಾಡಬೇಕು. ಈ ವಿವಾಹ ಸೆಟ್ ಆಗ್ತಕ್ಕಂಥ ಸಮಯ
26 ಜುಲೈ ಒಳಗಡೆ ಒಂದು ಸಂಬಂಧ ಬಂದು ಕ್ಲಾರಿಟಿ ಆಗುತ್ತೆ. ಬಟ್ ವೈವಾಹಿಕ ಜೀವನದಲ್ಲೇ ನನಗೆ ಕ್ವಶನ್ ಮಾರ್ಕ್ ಇದೆ. ಅವರ ಜಾತಕ ಗೊತ್ತಿಲ್ಲ. ಮುಂದಿನ ಕರೆಗೆ ಹೋಗೋಣ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್ ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮ್ಯಾಮ್ ನಮಸ್ತೆ, ಹಾಸನಿಂದ ಮಾತಾಡ್ತಿರೋದು. ಕೃತಿಕಾ ಅಂತ ಹೆಸರು. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಅಪ್ಪಾಜಿ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಮ್ಯಾಮ್ ಇಲ್ಲ, ಪ್ರಶ್ನೆಶಾಸ್ತ್ರ. ಓಕೆ, 1ರಿಂದ 249 ಒಂದು ಸಂಖ್ಯೆ ಹೇಳಿ. ಮ್ಯಾಮ್ 51. ಓಕೆ, ಏನು ಪ್ರಶ್ನೆ ಇದೆ ಕೇಳಿ ಮೇಡಮ್. ಮ್ಯಾಮ್ ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು. ಅವ್ರು ಸ್ವಲ್ಪ ಹುಷಾರಿರಲಿಲ್ಲ. ಓಕೆ, ಮಾತಾಡಿ, ಗುರುಜಿ ಇದ್ದಾರೆ. ಪ್ರಶ್ನಾಶಾಸ್ತ್ರದಲ್ಲಿ 6ನೇ ಮನೆ 1 ಮತ್ತು 9 ಬಂದಿದೆ. ಓಕೆ, ಜನರಲ್ ಆಗಿ ನನಗೆ ಇಲ್ಲಿ ಕಾಂಬಿನೇಷನಲ್ಲಿ 6ನೇ ಮನೆ 8ನೇ ಮನೆ 12ನೇ ಮನೆ ಬಂತು ಅಂತಂದರೆ ಅದು ಸ್ವಲ್ಪ ಕರ್ಮದಿಂದ ಬಂದಿರತಕ್ಕಂಥದ್ದು. ಏಜ್ದಿಂದ ಫ್ಯಾಕ್ಟ್ರಿಂದ ಬಂದಿರೋದನ್ನು ನಮಗೆ ಕರೆಕ್ಟಾಗಿ ಇಲ್ಲಿ ತೋರಿಸಲ್ಲ, ಗ್ರಹಗಳು ತೋರಿಸಲ್ಲ. ಏಜ್ ಫ್ಯಾಕ್ಟ್ರಿ ಎಲ್ಲ ನನಗೂ ಆಗುತ್ತಲ್ಲ ಅಷ್ಟೇ. ನಾಳೆ ಏಜ್ ಎಷ್ಟಮ್ಮ? 46. 46ಕ್ಕೆ ಏನು ಸಮಸ್ಯೆ ಆಗಿದೆ? ಹೆಲ್ತ್ ಮೇಜರ್ ನನಗೆ ಬರಲಿಲ್ಲ. ಕೆಮ್ಮು, ಸಖತ್ ಕೆಮ್ತಾರೆ, ಮತ್ತೆ ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ ಜಾಸ್ತಿ ಇದಾಗಿದೆ ಅಂತ ಹೇಳ್ತಿದ್ರು. ಈಗ ಮತ್ತೆ ನಾನು ಕ್ವಶನ್ ಕೇಳಬೇಕಾಗ್ತದೆ. ಏನಾರು ಸಿಗರೇಟ್ ಸೇರ್ತಾರಾ, ಕುಡಿತಾರಾ, ಇಲ್ಲ ಇಲ್ಲ ಬಜ್ಜಿ ಬೋಂಡ ತಿಂತಾರ ಸಾಯಂಕಾಲ ಆದರೆ? ಕೆಲವರಿಗೆ ಅಡಿಕ್ಷನ್ ಏನು ಗೊತ್ತಾ, ಸಾಯಂಕಾಲ ಆದರೆ ಬಜ್ಜಿ ತಿನ್ನಬೇಕು. ಓಕೆ, ಇದು ಲೈಫ್ ಸ್ಟೈಲ್ ಪ್ರಾಬ್ಲಮ್ಮು ಅಂತ ಅನ್ಸುತ್ತೆ. ಎಷ್ಟು ವರ್ಷದಿಂದ ಇದೆ ಇದು? ಈಗ 1 ತಿಂಗಳಿಂದ ಕೆಮ್ಮು ಜಾಸ್ತಿ ಆಗಿದೆ. 1 ತಿಂಗಳಿಂದ ಇಲ್ಲಿ ಜಾತಕ ಹಾಕೋದು ಬರ್ತಾ ಇಲ್ಲ. ಅದು ಈ ಗ್ರಹಗಳಿದಾವಲ್ಲ ನಮಗೆ ಭಾಳ ಚೆನ್ನಾಗಿ ಆನ್ಸರ್ ಮಾಡ್ತವೆ. ಇದೆಲ್ಲ ಚಿಕ್ಕದು, ಸಣ್ಣ ಪುಟ್ಟದು ಅಂತ. ಇಲ್ಲಿ ನಾನು ಯಾವಾಗಲೂ ನಾನು ನೋಡಿದ ತಕ್ಷಣ ಹೇಳ್ತೀನಿ, ಅದಕ್ಕೆ ಈ ಅಸ್ಟ್ರಾಲಜಿ ಅನ್ನೋ ಸೈನ್ಸ್ ಇದೆಯಲ್ಲ, ಪರ್ಫೆಕ್ಟ್ ಸೈನ್ಸ್ ಅದು. ಮೇಲ್ಗಡೆ ನೋಡಿ ಒಳಗಡೆ ಹೋಗಿ ಅವರಲ್ಲಿ ಏನು ನಡೀತಾ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಟಕ್ ಅಂತ ತೆಗ್ದಿಲ್ಲ ಹಾಕತ್ತಿಲ್ಲ. ಏನೂ ಇಲ್ಲ, ಸುಮ್ಮನೆ ಇರು ಆರಾಮಾಗಿ ಅಂತ. ಚೆನ್ನಾಗಿ ನೀರು ಕುಡೀರಿ, ಜೀರಾ ವಾಟರ್ ಕುಡೀರಿ. ಅರ್ಥ ಆಯ್ತಾ? ಜೀರಿಗೆ ಗೊತ್ತಲ್ವಾ? ಜೀರಿಗೆ ಚೆನ್ನಾಗಿ ಕುದಿಸ್ಬಿಟ್ಟು, ಓಕೆ, ಓಂ ಕಾಂ ಕಾಳರಾತ್ರಿಭ್ಯಾಮ್ ನಮಃ ಅಂತ ಒಂದು ಮಂತ್ರ ಹೇಳ್ಕೊಂಡು ಕುಡಿಯೋಕ್ಕೆ ಹೇಳಿ. ಬಾಳೆಹಣ್ಣು ಚೆನ್ನಾಗಿ ತಿನ್ನಕ್ಕೆ ಹೇಳಿ. ಬೆಳಿಗ್ಗೆ ಒಂದು ಬಾಳೆಹಣ್ಣು, ಸಾಯಂಕಾಲ ಒಂದು ಬಾಳೆಹಣ್ಣು ತಿನ್ನಕ್ಕೆ ಹೇಳಿ. ಆ ಅಸಿಡಿಕ್ ಏನು ಉತ್ಪತ್ತಿ ಆಗ್ತಾ ಇದೆ ಅದೆಲ್ಲ ಕಮ್ಮಿ ಆಗುತ್ತೆ. ಅನ್ನ, ಬೇಳೆ, ತುಪ್ಪ 3 ಟೈಮ್ ತಿನ್ನಕ್ಕೆ ಹೇಳಿ. 21 ದಿವಸ ತಿನ್ನಕ್ಕೆ ಹೇಳಿ. ಅಸಿಡಿಟಿ ಬಂದ್ರೆ ಕೇಳಿ ನಿಮ್ಮ ಹತ್ರ ಮನೆಗೆ. ಈಗ ಮತ್ತೆ ಕಿಡ್ನಿಗೆ ಹೋದ್ರು. ಓಕೆ ಮೇಡಮ್, ಏನು ಹೇಳಿದ್ದಾರೆ ಅದನ್ನು ಫಾಲೋ ಮಾಡಿ, ಖಂಡಿತ ಒಳ್ಳೆದಾಗುತ್ತೆ. ಧನ್ಯವಾದ ಮೇಡಮ್ ಕರೆ ಮಾಡೋದಕ್ಕೆ. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯದ ಬಗ್ಗೆ ಈಗ ಅದನ್ನೇ ನಾನು ಹೇಳಿದ್ದು. ಇವಾಗ ಲಾಸ್ಟಲ್ಲಿ ಒಂದು ಮಾತು ಹೇಳ್ಬಿಡ್ತೀನಿ. ನಮ್ಗಿಂತ ಹೆಚ್ಚಾಗಿ ಗ್ರಹಗಳು ಪ್ಲಾನೆಟರಿ ಇಂಟೆಲಿಜೆನ್ಸ್, ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಓಡೋಗ್ತಾ ಇದ್ದೀರಿ ನೀವು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಸ್ ಫೀಡೆಡ್ ಬೈ ಹ್ಯೂಮನ್ಸು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಎಲ್ಲಿ ಹಾಕಿದ್ದಾರೆ? ಮಷೀನ್ಗೆ ಹಾಕಿದ್ದಾರೆ. ಆ ಮಷೀನ್ ಲರ್ನಿಂಗ್ ಅಂತ ಕರೀತಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಸ್ ಬೀನ್ ಕನ್ವರ್ಟೆಡ್ ಇಂಟು ಮಷೀನ್ ಲರ್ನಿಂಗ್. ಸೊ ಮಷೀನ್ಗೆ ನಾವು ಫೀಡ್ ಮಾಡಿದ್ದೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಹಿಂಗೆ ಅಂತ. ನಮ್ಮದೆಲ್ಲ ಏನೇನು ಎಕ್ಸ್ಪೀರಿಯನ್ಸ್ ಇದೆಯೋ ಎಲ್ಲ ಮಷೀನ್ಗೆ ಹಾಕಿದ್ದೀವಿ. ನಾವು ಮಲ್ಕೊಂಡಿರ್ತೀವಲ್ಲ, ಮಷೀನ್ ಆನ್ ಮಾಡಿ ಕೇಳ್ತೀವಿ, ಏನಪ್ಪ ಇವತ್ತು ಬೆಳಿಗ್ಗೆ ಏನು ಅಂತ. ನಾವೇ ಎದ್ದರೆ ಓಕೆ ಇವತ್ತು ದೋಸೆ ಮಾಡೋಣ, ಇಡ್ಲಿ ಮಾಡೋಣ ಅಂತ ಇರುತ್ತೆ. ನಮ್ಮ ಮಷೀನ್ಗೆ ಹಾಕಿದಾಗ ಅದೇ ಯೋಚನೆ ಮಾಡಿ ಹೇಳುತ್ತೆ ಏನು ಮಾಡೋದು ಅಂತ. ಸೊ ದಟ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ತೊಗೊಂಡು ಮಷೀನ್ ಲರ್ನಿಂಗ್ ಹಾಕಿದ್ದೀವಿ. ಅದೆಲ್ಲದಕ್ಕಿಂತ ಇನ್ನೂ ಸ್ವಲ್ಪ ಸುಪೀರಿಯರ್ ಆಗಿರ್ತಕ್ಕಂಥದ್ದು ಪ್ಲಾನೆಟರಿ ಇಂಟೆಲಿಜೆನ್ಸ್. ಯಾರ್ಯಾರು ಜ್ಯೋತಿಷ್ಯ ಕಲಿಯಲ್ಲ, ಯು ಆರ್ ಲೂಸಿಂಗ್ ಎ ವಂಡರ್ಫುಲ್ ಆಪರ್ಚುನಿಟಿ. ವಿಜ್ಞಾನ ಅಂತ ಯಾರು ಇಷ್ಟಪಡ್ತಾರೆ, ನಾನು ಯಂಗ್ಸ್ಟರ್ಸ್ನೆಲ್ಲ ಕರಿತಾ ಇದ್ದೀನಿ, ಬನ್ನಿ, ಸಿ ದಿ ಸೈನ್ಸ್ ಬಿಹೈಂಡ್ ದಿಸ್. ಓಕೆ, ಒಳ್ಳೆಯದಾಗಲಿ. ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು. ಈಗಾಗಲೇ ಗುರುಜಿಯವರಿಂದ 65,000 ವಿದ್ಯಾರ್ಥಿಗಳು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತಿದ್ದಾರೆ. ಅವರಲ್ಲಿ ಒಬ್ಬರ ಅನಿಸಿಕೆ, ಅಭಿಪ್ರಾಯ ಇಲ್ಲಿದೆ. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನನ್ನ ಹೆಸರು ಸುಬ್ರಹ್ಮಣ್ಯ ಒಡೆಯರ್ ಅಂತ. ನಾನು 92 ಬ್ಯಾಚಲ್ಲಿ ಗುರುಗಳ ಹತ್ರ ಬೇಸಿಕ್ ಕ್ಲಾಸಿಗೆ ಸೇರಿಕೊಂಡೆ. ಯಾವಾಗ ಬೇಸಿಕ್ ಕ್ಲಾಸಿಗೆ ಸೇರಿಕೊಂಡೆ, ಅವ್ರು ಹೇಳ್ಕೊಡೋ ರೀತಿ, ಅವ್ರು ಹೇಳ್ಕೊಡೋ ಪಾಠ ಹೇಳ್ಕೊಡೋ ರೀತಿಗಳೆಲ್ಲ ತುಂಬ ಚೆನ್ನಾಗಿದೆ. ತುಂಬ ಸುಲಭವಾಗಿ ಅರ್ಥವಾಗುವಾಗೆ ಎಲ್ಲರಿಗೂ ಅರ್ಥ ಆಗೋ ಥರ ಹೇಳ್ಕೊಡ್ತಾರೆ. ನಾನು ನಮ್ಮ ಪರಂಪರೆಯಲ್ಲಿ ನಮ್ಮ ತಾತ ಅವರು ಜ್ಯೋತಿಷ್ಯ ಹೇಳ್ತಾಯಿದ್ರು. ಬಟ್ ಅದನ್ನು ನಾನು ಬಿಟ್ಬಿಟ್ಟಿದ್ದೆ. ಆದ್ರೆ 30 ವರ್ಷದಿಂದ ಸ್ವಲ್ಪ ಜ್ಯೋತಿಷ್ಯದ ಬಗ್ಗೆ ತಿಳುವಳಿಕೆ ಇತ್ತು. ಯಾವಾಗ ಗುರುಗಳ ಹತ್ರ ಸೇರಿಕೊಂಡೆ, ಅವರ ಜ್ಞಾನವನ್ನು ನಮಗೆ ಧಾರೆ ಎರೆದ್ರು. ಅದು ತುಂಬ ಚೆನ್ನಾಗಿ ನನಗೆ ಅರ್ಥ ಆಯಿತು. ಅರ್ಥ ಆದಮೇಲೆ ನೆಕ್ಸ್ಟ್ ಹೈಯರ್ ಕ್ಲಾಸ್ ಮಾಡಿದೆ. ಹೈಯರ್ ಕ್ಲಾಸ್ ಆದಮೇಲೆ ಈಗ ಜ್ಯೋತಿಷ್ಯ ಡಾಕ್ಟ್ರೇಟಿಗೆ ಸೇರ್ಕೊಂಡಿದ್ದೀನಿ. ಡಾಕ್ಟ್ರೇಟ್ ಮಾಡ್ತಾ ಇದ್ದೀನಿ ಈ ವರ್ಷ. ಆಮೇಲೆ ಬೇರೆ ಜ್ಯೋತಿಷ್ಯಕ್ಕೂ ಈ ಜ್ಯೋತಿಷ್ಯಕ್ಕೂ ಏನಪ್ಪ ಡಿಫ್ರೆನ್ಸ್ ಅಂತಂದರೆ, ಬೇರೆ ಜ್ಯೋತಿಷ್ಯದವರು ಹೇಳೋರೆಲ್ಲ ರಾಶಿಗಳ ಮೇಲೆ ಹೇಳ್ತಾರೆ ಮತ್ತು ಗ್ರಹಗಳ ಮೇಲೆ ಹೇಳ್ತಾರೆ. ಅದು ಬಂದು ಓನ್ಲಿ 35% ಅಷ್ಟೇ ಆ್ಯಕ್ಯುರೇಟಾಗಿ ಬರುತ್ತೆ. ಇಲ್ಲಿ ನಮ್ಮ ಗುರುಗಳ ಹತ್ರ ಬಂದಾಗ ಅವರು ಆ ರಾಶಿನಲ್ಲಿ ಆ ಗ್ರಹ ಯಾವ ನಕ್ಷತ್ರದಲ್ಲಿ ಕೂತಿ